BN ಟಿವಿಗೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ತಿರುಪತಿಗೆ ಹೋಗಿ ಬಂದರೆ ನಿಮ್ಮನ್ನ ಮೊದಲು ಕೇಳುವ ಪ್ರಶ್ನೆಯೇ ತಿರುಪತಿಯ ಲಡ್ಡು ಎಲ್ಲಿ ಅಂತ. ಇಷ್ಟೊಂದು ಜನಪ್ರಿಯತೆಯನ್ನ ಗಳಿಸಿದಂತಹ ತಿರುಪತಿಯ ಲಡ್ಡುವಿನ ವಿಚಾರವನ್ನ ನೋಡ್ತಾ ಹೋಗೋಣ ಬನ್ನಿ. ಭಕ್ತಾದಿಗಳಿಗೆ ಕೊಡುವ ಲಡ್ಡುವಿನಲ್ಲಿ ಎರಡು ಪ್ರಸಿದ್ಧವಾದಂತಹ ವೆರೈಟಿಗಳಿದ್ದಾವೆ. ಒಂದು ಎಲ್ಲ ಭಕ್ತರಿಗೆ ಕೊಡುವಂತಹ ಪ್ರೋಕ್ತನಂ ಲಡ್ಡು, ಇದು ತೂಕದಲ್ಲಿ 175 ಗ್ರಾಂ ಇರುತ್ತದೆ. ಇನ್ನೊಂದು ಆಸ್ಥಾನಂ ಲಡ್ಡು, ಇದನ್ನ ವಿಶೇಷವಾದಂತಹ ದಿನಗಳಲ್ಲಿ ಮಾತ್ರ ತಯಾರಿಸಲಾಗುತ್ತದೆ ಮತ್ತು ಇದರ ತೂಕ 750 ಗ್ರಾಂ ಇರುತ್ತದೆ. ತಿರುಪತಿಯ ಲಡ್ಡು ಕಾಳಸಂತೆಯಲ್ಲಿ ಮಾರಾಟವಾಗಬಾರದೆಂದು 2008ರಲ್ಲಿ ನಾಮಬಲ TTD ರಿಜಿಸ್ಟರ್ ಮಾಡಿಕೊಂಡಿತ್ತು. ಆಹಾರ ಪದಾರ್ಥದ ವಿಭಾಗದಲ್ಲಿ GI ನಿಯಮ 1999ರ ಅಡಿಯಲ್ಲಿ ಲಡ್ಡುವಿಗೆ ಪೇಟೆಂಟ್ ಸಿಕ್ಕಿತ್ತು. ಲಡ್ಡು ಮಾರಾಟ TTDಗೆ ಆದಾಯ ತಂದುಕೊಡುವಂತಹ ಪ್ರಮುಖ ಮೂಲವಾಗಿದೆ. ಭಕ್ತಾದಿಗಳಿಗೆ ಲಡ್ಡು ಕೊಡುವ ಪದ್ಧತಿಯನ್ನ ಆಗಸ್ಟ್ 2, 1715ರಲ್ಲಿ ಆರಂಭಿಸಲಾಗಿತ್ತು. 3 ಶತಮಾನಗಳಿಂದ ನಡೆದುಕೊಂಡು ಬರುತ್ತಿರುವ ಪ್ರಸಾದ ವಿತರಣೆಗೆ ಇತಿಹಾಸ ಹೊಂದಿದೆ. ಲಡ್ಡು ತಯಾರಿಸಲು ಬಳಸುವಂತಹ ಪದಾರ್ಥಗಳನ್ನು ದಿತ್ತಂ ಎಂದು ಕರೆಯಲಾಗುತ್ತದೆ. ಲಡ್ಡುವಿಗೆ ಬೇಡಿಕೆ ಹೆಚ್ಚಾಗುತ್ತಿರುವುದರಿಂದ 309 ವರ್ಷಗಳ ಇತಿಹಾಸದಲ್ಲಿ ಇದನ್ನು 6 ಬಾರಿ ಬದಲಾವಣೆ ಮಾಡಲಾಗಿದೆ. ಸದ್ಯ ಕಡಲೆ ಹಿಟ್ಟು, ಗೋಡಂಬಿ, ಏಲಕ್ಕಿ, ತುಪ್ಪ, ಸಕ್ಕರೆ, ಶುಗರ್ ಕ್ಯಾಂಡಿ, ಒಣ ದ್ರಾಕ್ಷಿಯನ್ನ ಬಳಸಲಾಗ್ತಾ ಇದೆ. 1803ರಲ್ಲಿ ದೇವಾಲಯದ ದೈನಂದಿನ ದಾಖಲೆಯಲ್ಲಿ ಉಲ್ಲೇಖವಾದಂತೆ ಆ ವೇಳೆ ಇದೇ ಲಡ್ಡುವನ್ನ ಹುಡಿ ಹುಡಿಯಾಗಿ ಭಕ್ತರಿಗೆ ನೀಡಲಾಗ್ತಾ ಇತ್ತು. ಪಲ್ಲವರ ಕಾಲದಲ್ಲಿ ವೆಂಕಟೇಶ್ವರನಿಗೆ ಲಡ್ಡುವನ್ನ ಪ್ರಮುಖ ಸಮರ್ಪಣೆಯಾಗಿ ಇಡಲಾಗ್ತಾ ಇತ್ತು. ಇದಾದ ಮೇಲೆ 2ನೇ ದೇವರಾಯನ ಕಾಲದಲ್ಲಿ ಸ್ವಾಮಿಯ ದೈನಂದಿನ ಪೂಜೆಗೆ ಬೇಕಾಗುವ ವಸ್ತು ಮುಂತಾದವುಗಳನ್ನ ಪೂರೈಸುವ ಜವಾಬ್ದಾರಿಯನ್ನ ಅಮಾತ್ಯ ಶೇಖರ ಮಲ್ಲನನಿಗೆ ವಹಿಸಲಾಗಿತ್ತು. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ತಿರುಪತಿ ದೇವಾಲಯಕ್ಕೆ ಅಪಾರ ಪ್ರಮಾಣದ ದೇಣಿಗೆ ಹರಿದು ಬರ್ತಾ ಇತ್ತು. ಕಲ್ಯಾಣಂ ಅಯ್ಯಂಗಾರ್ ಎನ್ನುವವರು ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ತರುವ ಕಲ್ಪನೆಯನ್ನ ದೇವಾಲಯದ ಪ್ರಮುಖರಿಗೆ ನೀಡಿದ್ರು. ಲಡ್ಡುವನ್ನ ಹಿಂದೆ ಅಂದರೆ 1480ರಲ್ಲಿ ಮನೋಹರಂ ಎಂದು ಕರೆಯಲಾಗ್ತಾ ಇತ್ತು ಎನ್ನುವುದು ದಾಖಲಾಗಿದೆ. ಸದ್ಯ ಸುಮಾರು 600ಕ್ಕೂ ಹೆಚ್ಚು ಜನರು ಲಡ್ಡು ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ, ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ತಯಾರಿಸುವ ಲಡ್ಡು ಶ್ರೀಮಂತ ದೇವಾಲಯ ಅನಿಸಿಕೊಂಡಿರುವ ತಿರುಪತಿಯಲ್ಲಿ ನೀಡುವಂತಹ ಪ್ರಸಾದವಾಗಿದೆ. ತಿರುಪತಿಯಲ್ಲಿನ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಎಷ್ಟು ಪ್ರಸಿದ್ಧಿಯನ್ನ ಹೊಂದಿದೆಯೋ ಅಷ್ಟೇ ತಿರುಪತಿ ಲಡ್ಡು ಕೂಡ ಭಕ್ತರಿಗೆ ಇಷ್ಟವಾದಂತಹ ಪ್ರಸಾದವಾಗಿದೆ. ತಿರುಪತಿಗೆ ಹೋಗಿದ್ದೆ ಅಂದಾಕ್ಷಣ ಮೊದಲು ನಿಮ್ಮನ್ನೆಲ್ಲ ಕೇಳುವಂತಹ ಪ್ರಶ್ನೆ, ಲಡ್ಡು ತಂದಿದ್ದೀರಾ ಅಂತಾನೆ. ಕೆಲವರು ತಿರುಮಲನ ಆಶೀರ್ವಾದ ಪಡೆಯಲು ತಿರುಪತಿಗೆ ಹೋದರೆ, ಇನ್ನು ಕೆಲವರು ಜೀವನದಲ್ಲಿ ಒಂದು ಬಾರಿಯಾದರೂ ತಿರುಪತಿ ಲಡ್ಡುವನ್ನ ಸವಿಯಲೇಬೇಕು ಅನ್ನುತ್ತಾರೆ. ತಿರುಪತಿಯಲ್ಲಿನ TTD ಸ್ವಾಯತ್ತ ಟ್ರಸ್ಟ್, ಇದು ತಿರುಪತಿ ದೇವಸ್ಥಾನವನ್ನ ನೋಡಿಕೊಳ್ಳುವಂತಹ ಟ್ರಸ್ಟ್ ಆಗಿದ್ದು, ರುಚಿಕರವಾದ ಪದಾರ್ಥವನ್ನ ತಯಾರಿಸಲು, ಭಕ್ತರಿಗೆ ಬಡಿಸಲು ಮತ್ತು ಮಾರಾಟ ಮಾಡುವ ಕಾರ್ಯಾಚರಣೆಯಲ್ಲಿ ತೊಡಗಿದೆ. TTD ಟ್ರಸ್ಟ್ ಪ್ರತಿದಿನ 30,000 ಲಡ್ಡುಗಳನ್ನು ತಯಾರಿಸುತ್ತದೆ. ಲಡ್ಡು ತಯಾರಿಕೆಗೆ ಉತ್ತಮವಾದಂತಹ ಪಾಕವಿಧಾನ, ಅಳತೆಯ ಪ್ರಮಾಣದ ಮೇರೆಗೆ ರುಚಿ ಹೆಚ್ಚುತ್ತದೆ. ತಯಾರಿಸಿದ ಲಡ್ಡುವನ್ನ ಮುಚ್ಚಿದ ಪಾತ್ರೆಯಲ್ಲಿ ಶೇಖರಿಸಿಡಲಾಗುತ್ತದೆ. ಸರಿಸುಮಾರು 10ರಿಂದ 15 ದಿನಗಳ ಕಾಲ ಸಂಗ್ರಹ ಮಾಡಿ ಇಡಬಹುದು. ವಿಶ್ವದ ಶ್ರೀಮಂತ ದೇವಸ್ಥಾನ ಎನ್ನುವ ಹೆಗ್ಗಳಿಕೆಗೆ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಪಾತ್ರವಾಗಿದ್ದು, ವರ್ಷದಿಂದ ವರ್ಷಕ್ಕೆ ಈ ದೇವಸ್ಥಾನದ ಆದಾಯ ಹೆಚ್ಚಾಗುತ್ತಿದೆ. ಇಲ್ಲಿನ ದೇವರು ಎಷ್ಟು ಪ್ರಸಿದ್ಧವೋ ಈ ದೇವಸ್ಥಾನದಲ್ಲಿ ನೀಡುವಂತಹ ಲಡ್ಡು ಕೂಡ ಅಷ್ಟೇ ಜನಪ್ರಿಯತೆಯನ್ನ ಗಳಿಸಿದೆ. ಈಗ ಈ ಪವಿತ್ರ ಪ್ರಸಾದಕ್ಕೆ ಆರಂಭವಾಗಿ 309 ವರ್ಷವಾಗಿದೆ. ಹಾಗಾಗಿ ಪ್ರಸಿದ್ಧ ತಿರುಪತಿ ವೆಂಕಟೇಶ್ವರ ದೇವಾಲಯದ ತಿರುಪತಿ ಲಡ್ಡು ಪ್ರಸಾದ ನೆನೆದರೆ ಭಕ್ತಿಯ ಜೊತೆಗೆ ಬಾಯಲ್ಲಿ ನೀರು ಬರುತ್ತದೆ. ತುಪ್ಪ ಮತ್ತು ಏಲಕ್ಕಿ ಆಸ್ವಾದ ಹೊಂದಿರುವ ಈ ಲಡ್ಡು ವಿಶ್ವ ಪ್ರಸಿದ್ಧವಾಗಿದೆ. ನಂಬಿಕೆಗಳ ಪ್ರಕಾರ ಇಲ್ಲಿನ ಪ್ರಸಾದ ಸ್ವೀಕರಿಸದೆ ತಿರುಪತಿಯ ದೇವಸ್ಥಾನ ಯಾತ್ರೆಯು ಸಂಪೂರ್ಣವಾಗುವುದಿಲ್ಲ ಎನ್ನಲಾಗುತ್ತದೆ. ಹಾಗಾಗಿ ಇಲ್ಲಿಗೆ ಬಂದ ಭಕ್ತರು ಲಡ್ಡು ಪ್ರಸಾದವನ್ನ ಸ್ವೀಕರಿಸದೆ ಮನೆಗೆ ತೆರಳುವುದಿಲ್ಲ. ಆಂಧ್ರ ಪ್ರದೇಶದ ತಿರುಪತಿ ದೇವಾಲಯಕ್ಕೆ ಭೇಟಿಯನ್ನ ನೀಡದವರಿಲ್ಲ.
ವರ್ಷದಿಂದ ವರ್ಷಕ್ಕೆ ತಿರುಮಲಕ್ಕೆ ಬರುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರುತ್ತಾರೆ. ಬರುವ ಭಕ್ತರಿಗೆಲ್ಲ ವಿತರಣೆಗಾಗಿ ಲಡ್ಡು ತಯಾರಿಸುವ ಟಿಟಿಡಿ ಇದೀಗ ಲಡ್ಡು ಪಡೆಯಲು ಹೊಸ ನೀತಿಯೊಂದನ್ನ ಜಾರಿಗೆ ತಂದಿದೆ. ತಿರುಮಲ ವೆಂಕಟೇಶ್ವರನನ್ನ ಕಲಿಯುಗದ ವೈಕುಂಠ ಎಂದು ಭಕ್ತಗಣ ಭಾವಿಸಿದೆ. ತಿರುಮಲದ ಬೆಟ್ಟದಲ್ಲಿ ನೆಲೆಸಿರುವ ಗೋವಿಂದನ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ನಿತ್ಯ ವಿಶೇಷವಾದಂತಹ ಪೂಜೆ, ಸ್ಮರಣೆ, ಸಡಗರ ಕಂಡುಬರುತ್ತದೆ. ಹರಕೆ ತೀರಿಸಿ ದರ್ಶನ ಪಡೆದು ಪುನೀತರಾಗ್ತಾರೆ. ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಹಾಗೂ ಕಾಲಕಾಲಕ್ಕೆ ತಕ್ಕಂತೆ ಒಂದಷ್ಟು ಕ್ರಮಗಳು ಜಾರಿಯಾಗುತ್ತವೆ. ಇದೀಗ ಲಡ್ಡು ವಿತರಣೆಗೆ ಹೊಸ ವಿಧಾನ ಜಾರಿಗೆ ತರುವ ಮೂಲಕ ಟಿಟಿಡಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಲು ಮುಂದಾಗಿದೆ. ಅಲ್ಲದೆ ನಿಗದಿತ ಭಕ್ತರಿಗೆ ಇಂತಿಷ್ಟು ಲಡ್ಡು ಮಾತ್ರವೇ ಎಂದು ನಿಯಮವನ್ನ ಮಾಡಿಕೊಂಡಿದೆ. ಬಾಲಾಜಿಯ ದರ್ಶನಕ್ಕೆ ಬರುವವರಿಗೆ ಲಡ್ಡು ಪ್ರಸಾದವಾಗಿ ನೀಡಲಾಗುತ್ತದೆ. ಸ್ವಾದಿಷ್ಟಕರವಾದ ಈ ಪ್ರಸಾದ ಭಕ್ತರಿಗೆ ಅಚ್ಚುಮೆಚ್ಚು. ಹೀಗಾಗಿ ಒಬ್ಬೊಬ್ಬರೇ ಸಾಕಷ್ಟು ಲಡ್ಡುಗಳನ್ನು ತೆಗೆದುಕೊಂಡು ಹೋಗಲು ಈ ಮೊದಲು ಅವಕಾಶ ಇತ್ತು. ಟಿಟಿಡಿ ಈ ಅವಕಾಶಕ್ಕೆ ಬ್ರೇಕ್ ಹಾಕಿ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಲಡ್ಡು ವಿತರಣೆಯಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಮಹತ್ವದ ಬದಲಾವಣೆಯನ್ನ ಮಾಡಿದ್ದಾರೆ. ತಿರುಮಲಕ್ಕೆ ಬರುವಂತಹ ಪ್ರತಿ ಭಕ್ತರ ಗುಂಪು ಸಾಮಾನ್ಯವಾಗಿ 10 ರಿಂದ 20 ಲಡ್ಡುವನ್ನ ತೆಗೆದುಕೊಂಡು ಹೋಗುತ್ತಾರೆ. ಇದರ ಆಧಾರದಲ್ಲಿ ಪ್ರತಿ ವರ್ಷ ಲಡ್ಡು ತಯಾರಿಕೆ ಮಟ್ಟ ಹೆಚ್ಚಿಸಲಾಗುತ್ತದೆ. ಬೇಡಿಕೆಗೆ ಅನುಗುಣವಾಗಿ ನಿತ್ಯ ಟಿಟಿಡಿಯು 3.20 ಲಕ್ಷಕ್ಕೂ ಹೆಚ್ಚು ಲಡ್ಡುವನ್ನ ಉತ್ಪಾದಿಸುತ್ತದೆ. ದೇಗುಲದ ಹಿಂಭಾಗದಲ್ಲಿ ವಿತರಣೆಯನ್ನ ಮಾಡಲಾಗುತ್ತದೆ. ದೇವಸ್ಥಾನದ ಕೌಂಟರ್ನಲ್ಲಿ ವರ್ಷಗಳ ಹಿಂದೆ 10 ರೂಪಾಯಿಗೆ 1 ಲಡ್ಡು ನೀಡಲಾಗ್ತಾ ಇತ್ತು. ಅದು ನಂತರ 25 ರು ಆಗುತ್ತದೆ. ಇದೀಗ 50 ರೂಪಾಯಿ ಏರಿಕೆಯಾಗಿದೆ. ಕೆಲವು ವರ್ಷಗಳ ಕಾಲ ವಿವಿಧ ದರ್ಶನಗಳಲ್ಲಿ ನೀಡಲಾಗುತ್ತಿದ್ದಂತಹ ಲಡ್ಡುವನ್ನ ಸಹ ಟಿಟಿಡಿ ರದ್ದುಗೊಳಿಸಿ ಒಂದೇ ಕಡೆ ನೀಡುವಂತೆ ಕ್ರಮವನ್ನ ಕೈಗೊಂಡಿತ್ತು. ತಿಮ್ಮಪ್ಪನ ಸನ್ನಿಧಾನಕ್ಕೆ ಬರುವವರಿಗೆ ಉಚಿತವಾಗಿ ಲಡ್ಡುವನ್ನ ನೀಡಲಾಗುತ್ತದೆ. ಆದರೆ ಭಕ್ತರನ್ನು ಹೊರತುಪಡಿಸಿ ಮಧ್ಯವರ್ತಿಗಳು ಅಧಿಕ ಲಡ್ಡು ಖರೀದಿಸಿ ಹೆಚ್ಚಿನ ಬೆಲೆಗೆ ಹೊರಗಡೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ದರ್ಶನಕ್ಕೆ ಬಾರದಿರುವವರಿಗೆ ಆಧಾರ್ ಕಾರ್ಡ್ ಅನ್ನ ತೋರಿಸಿದರೆ 2 ಲಡ್ಡುಗಳನ್ನ ನೀಡಲಾಗ್ತಾ ಇದೆ. ಅದೇ ದೇವರ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೆದು ತೆರಳುವ ಪ್ರತಿ ಭಕ್ತರಿಗೆ ಹೆಚ್ಚುವರಿಯಾಗಿ 4 ಲಡ್ಡು ನೀಡಲು ಟಿಟಿಡಿ ಕ್ರಮವನ್ನ ಕೈಗೊಂಡಿದೆ. ಈ ಮೂಲಕ ದಲ್ಲಾಳಿಗಳ ಹಾವಳಿಯನ್ನ ತಪ್ಪಿಸುವ ಉದ್ದೇಶದಿಂದ ಇಂತಹ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಟಿಟಿಡಿ ತಿಳಿಸಿದೆ. ತಿಮ್ಮಪ್ಪನ ದೇವಸ್ಥಾನದಲ್ಲಿ ಸಿಗುವಂತಹ ವಿಶ್ವ ಪ್ರಸಿದ್ಧ ತಿರುಪತಿ ಪ್ರಸಾದವಾದ ಲಡ್ಡುವಿಗೆ ಮತ್ತೆ ಕರ್ನಾಟಕದ ಹೆಮ್ಮೆಯ ನಂದಿನಿಯ ತುಪ್ಪ ಪೂರೈಕೆಯಾಗಲಿದೆ. ನಂದಿನಿ ಉತ್ಪನ್ನ ಹಾಗೂ ನಂದಿನಿ ತುಪ್ಪಕ್ಕೆ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶದ ವಿವಿಧ ರಾಜ್ಯಗಳಲ್ಲಿ ಬೇಡಿಕೆ ಇದೆ. ನಂದಿನಿ ಉತ್ಪನ್ನಗಳಲ್ಲಿ ಗುಣಮಟ್ಟ ಹಾಗೂ ಶುಚಿಯನ್ನು ಕಾಪಾಡಿಕೊಂಡಿರುವುದು ಇದಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ನಂದಿನಿ ತುಪ್ಪ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಪೂರೈಕೆಯಾಗುವ ಲಡ್ಡುವಿಗೆ ಬಳಸಲಾಗುತ್ತಿದ್ದಂತಹ ನಂದಿನಿ ತುಪ್ಪದ ಪೂರೈಕೆ ಸ್ಥಗಿತವಾದ ಬೆನ್ನಲ್ಲೇ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿತ್ತು. ಕಳೆದ ವರ್ಷ ನಂದಿನಿ ತುಪ್ಪ ಪೂರೈಕೆ ಸ್ಥಗಿತವಾದ ಬೆನ್ನಲ್ಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ವಾಕ್ಸಮರ ನಡೆದಿತ್ತು. ನಂದಿನಿ ತುಪ್ಪ ಪೂರೈಕೆ ಸ್ಥಗಿತವಾಗಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಆರೋಪವನ್ನ ಮಾಡಲಾಗಿತ್ತು. ಕಾಂಗ್ರೆಸ್ನ ನಿರ್ಲಕ್ಷ್ಯದಿಂದಲೇ ಈ ರೀತಿ ಆಗಿದೆ ಎಂದು ವಿರೋಧ ಪಕ್ಷವಾದ ಬಿಜೆಪಿ ವಿರೋಧವನ್ನ ಮಾಡಿತ್ತು. ಇದು ಎರಡೂ ಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿತ್ತು. ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ನಂದಿನಿ ತುಪ್ಪ ಪೂರೈಕೆ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.